ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಮುಂಬರುವ 48 ಗಂಟೆಗಳಲ್ಲಿ ಮಹಾಪವಾಡ ಅನ್ನೋದು ಸಂಭವಿಸಲಿದೆ. ನಿಮ್ಮ ಕಷ್ಟದ ದಿನಗಳಿಗೆ ಅಂತ್ಯ ಹಾಡಲಿದೆ ವಿಧಿ. ನಮಸ್ಕಾರ ಪ್ರೀತಿಯ ವೃಶ್ಚಿಕ ರಾಶಿಯ ಬಂಧುಗಳೇ, ಇವತ್ತಿನ ಈ ವಿಶೇಷ ವಿಡಿಯೋ ಕೇವಲ ಒಂದು ಮಾಹಿತಿಯಲ್ಲ, ಇದು ನಿಮ್ಮ ಬದುಕಿನ ಮಹತ್ತರ ಬದಲಾವಣೆಯ ಮುನ್ಸೂಚನೆ. ನಿಮ್ಮ ರಾಶಾಧಿಪತಿ ಮಂಗಳ ದೇವನ ಧೈರ್ಯ ಮತ್ತು ಆಕಾಶದಲ್ಲಿ ಸಂಭವಿಸ್ತಾ ಇರುವ ಅಪರೂಪದ ಗ್ರಹಗಳ ಸಂಯೋಜನೆಯು ವೃಶ್ಚಿಕ ರಾಶಿಯವರ ಪಾಲಿಗೆ ಅದೃಷ್ಟದ ಬಾಗಿಲನ್ನು ತೆರೆಯುತ್ತೆ. ನೀವು ಕಳೆದ ಅನೇಕ ಸಮಯದಿಂದ ಅನುಭವಿಸುತ್ತಿರುವ ಮಾನಸಿಕ ಯಾತನೆ, ನಂಬಿದವರಿಂದ ಆದ ದ್ರೋಹ ಮತ್ತು ಎಷ್ಟೇ ಶ್ರಮ ಪಟ್ಟರೂ ಸಿಗದ ಯೋಗ್ಯ ಫಲದ ದಿನಗಳು ಈಗ ಮುಕ್ತಾಯವಾಗ್ತಾ ಇವೆ. ಮುಂಬರುವ ಕೇವಲ 48 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಜೀವನವು ಒಂದು ಅದ್ಭುತವಾದ ತಿರುವನ್ನು ಪಡೆಯಲಿದೆ. ಇದನ್ನು ತಡೆಯೋದಕ್ಕೆ ಯಾವುದೇ ಶಕ್ತಿಯಿಂದ ಸಾಧ್ಯ ಇಲ್ಲ. ನಿಮ್ಮ ಜಾತಕದಲ್ಲಿ ಈಗ ಸೃಷ್ಟಿಯಾಗಲಿರುವ ತ್ರಿಗ್ರಹಿ ಯೋಗವು ನಿಮ್ಮ ಸಂಕಲ್ಪ ಶಕ್ತಿಗೆ ತಕ್ಕ ಪ್ರತಿಫಲವನ್ನು ನೀಡಲಿದೆ. ಆದ್ದರಿಂದ ಈ ವಿಡಿಯೋವನ್ನು ಅತ್ಯಂತ ಜಾಗರೂಕತೆಯಿಂದ ನೋಡಿ, ಯಾಕೆಂದರೆ ಇದರಲ್ಲಿ ಅಡಗಿರುವ ಪ್ರತಿ ಮಾತು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಬಲ್ಲದು. ಬಂಧುಗಳೇ, ವೃಶ್ಚಿಕ ರಾಶಿಯವರು ಸ್ವಭಾವತಃ ಅತ್ಯಂತ ಗಂಭೀರ ವ್ಯಕ್ತಿತ್ವದವರು ಮತ್ತು ರಹಸ್ಯಗಳನ್ನು ಕಾಪಾಡುವಲ್ಲಿ ನಿಸ್ಸೀಮರು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಈ ತಾಳ್ಮೆಯ ಪರೀಕ್ಷೆಗೆ ಒಳಗಾಗಿರಬಹುದು. ಅಂದುಕೊಂಡ ಕೆಲಸಗಳು ಕೊನೆ ಕ್ಷಣದಲ್ಲಿ ಕೈ ತಪ್ಪೋದು, ನಿಮ್ಮ ಒಳ್ಳೆಯತನವನ್ನು ಬೇರೆಯವರು ದುರುಪಯೋಗ ಪಡಿಸಿಕೊಳ್ಳೋದು ಅಥವಾ ಆರ್ಥಿಕವಾಗಿ ಅತಿಯಾದ ಹೊರೆಯಿಂದ ಕಂಗೆಡುವ ಪರಿಸ್ಥಿತಿಯನ್ನು ನೀವು ಅನುಭವಿಸಬೇಕಾಗಿ ಬರಬಹುದು. ಆದರೆ ಈಗ ಸಮಯ ಬದಲಾಗಿದೆ. ಬುಧ, ಶುಕ್ರ ಮತ್ತು ಶನಿ ದೇವನ ಸಂಗಮವು ನಿಮ್ಮ ರಾಶಿಯ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಲಿದೆ. ಈ 48 ಗಂಟೆಗಳಲ್ಲಿ ನೀವು ಕೇಳಲಿರುವ ಒಂದು ಸಿಹಿ ಸುದ್ದಿ ನಿಮ್ಮ ಜೀವನದ ಹಳೆಯ ಗಾಯಗಳನ್ನು ಎಲ್ಲವನ್ನೂ ಕೂಡ ಮರೆಸಲಿದೆ. ನಿಮ್ಮ ಮೇಲಿರುವ ಸಾಲದ ಹೊರೆ ಅಥವಾ ಕೋರ್ಟ್ ಕಚೇರಿ ಅಲೆದಾಟಗಳು ನಿವಾರಣೆಯಾಗೋದಕ್ಕೆ ಹೊಸ ಮಾರ್ಗಗಳು ಗೋಚರಿಸಲಿವೆ. ನಿಮ್ಮ ಶತ್ರುಗಳು ನಿಮ್ಮನ್ನು ನೋಡಿ ಅಸೂಯೆ ಪಡುವಂತಹ ಮತ್ತು ಬೆರಗಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಲಿವೆ. ಈ ವಿಶೇಷ ಸಮಯದಲ್ಲಿ ನೀವು ದೇವರ ಮೇಲೆ ಅಚಲವಾದ ನಂಬಿಕೆ ಇಡಬೇಕು. ದೇವರು ನಮಗೆ ಕಷ್ಟ ನೀಡ್ತಾನೆ ಅಂದರೆ ಅದರ ಅರ್ಥ ನಮ್ಮನ್ನು ಮುಂದಿನ ದೊಡ್ಡ ಸುಖಕ್ಕಾಗಿ ಸಿದ್ಧಪಡಿಸ್ತಾ ಇದ್ದಾನೆ ಅಂತಾನೆ ಅರ್ಥ. ವೃಶ್ಚಿಕ ರಾಶಿಯವರು, ಈಗ ನಿಮ್ಮ ತಾಳ್ಮೆಯ ಪರೀಕ್ಷೆ ಮುಗಿದಿದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಧನಧಾನ್ಯಗಳ ಕೊರತೆ ನೀಗಲಿದೆ. ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಇದ್ದ ಮನಸ್ತಾಪಗಳು ದೂರ ಆಗಲಿವೆ. ಆದರೆ ಈ ಭಾಗ್ಯದ ಕಾಲ ಬಂದಾಗ ನೀವು ಕೆಲವು ತಪ್ಪುಗಳನ್ನು ಖಂಡಿತವಾಗ್ಲೂ ಮಾಡಬಾರ್ದು. ಮುಖ್ಯವಾಗಿ 3 ತಪ್ಪುಗಳ ಬಗ್ಗೆ ನೀವು ಎಚ್ಚರ ವಹಿಸಿರಬೇಕಾಗುತ್ತೆ. ಮೊದಲನೇದಾಗಿ, ಅತಿಯಾದ ಸೇಡು ತೀರಿಸಿಕೊಳ್ಳುವ ಬುದ್ಧಿ. ವೃಶ್ಚಿಕ ರಾಶಿಯವರು ತಮಗೆ ನೋವು ಮಾಡಿದವರನ್ನು ಮರೆಯೋದಿಲ್ಲ. ಆದರೆ ಈ 48 ಗಂಟೆಗಳಲ್ಲಿ ಎಲ್ಲವನ್ನ ದೇವರಿಗೆ ಬಿಟ್ಟು ನಿಮ್ಮ ಪ್ರಗತಿಯತ್ತ ಗಮನ ಹರಿಸಿ. ಎರಡನೆಯದಾಗಿ, ನಕಾರಾತ್ಮಕ ಆಲೋಚನೆಗಳು. ಕೆಟ್ಟದ್ದೇ ಆಗುತ್ತೆ ಎಂಬ ಭಯ ಬಿಡಿ. ಮೂರನೆಯದಾಗಿ, ನಿಮ್ಮ ಯೋಜನೆಗಳನ್ನು ಬಹಿರಂಗಪಡಿಸೋದು. ಕೆಲಸ ಮುಗಿಯುವವರೆಗೂ ನಿಮ್ಮ ಮುಂದಿನ ಹೆಜ್ಜೆಯನ್ನು ಯಾರಿಗೂ ತಿಳಿಸಬೇಡಿ. ದೃಢವಾದ ನಂಬಿಕೆಯೇ ನಿಮ್ಮನ್ನು ಗೆಲ್ಲಿಸುತ್ತೆ. ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಗೆಲುವು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಉದ್ಯೋಗಸ್ಥರಿಗೆ ಗೌರವಾನ್ವಿತ ಸ್ಥಾನ ಅಥವಾ ವರ್ಗಾವಣೆಯ ಸುದ್ದಿ ಅನ್ನೋದು ಸಿಗಬಹುದು. ನೀವು ಸಂಶೋಧನೆ ಅಥವಾ ಗೂಢಚಾರಿಕೆ ಕ್ಷೇತ್ರದಲ್ಲಿದ್ದರೆ ನಿಮ್ಮ ಬುದ್ಧಿವಂತಿಕೆಗೆ ದೊಡ್ಡ ಮನ್ನಣೆ ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಯಾರಾದರೂ ನಿಮ್ಮ ಬೆನ್ನ ಹಿಂದೆ ಮಾತನಾಡಿದರೆ ಅವರೇ ಈಗ ನಿಮ್ಮ ಮುಂದೆ ಬಂದು ತಲೆ ತಗ್ಗಿಸುವ ಕಾಲ ಬಂದಿದೆ. ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ಧನ ಲಾಭ ಕಂಡುಬರುತ್ತೆ. ಲಾಟ್ರಿ ಅಥವಾ ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭ ಆಗಬಹುದು. ಹೊಸ ವ್ಯಾಪಾರ ಆರಂಭಿಸೋದಕ್ಕೆ ಅಥವಾ ವಿಸ್ತರಿಸೋದಕ್ಕೆ ಈ 48 ಗಂಟೆಗಳ ಕಾಲ ಅತ್ಯಂತ ಶುಭಕರ ಆಗಲಿದೆ. ಈ ತ್ರಿಗ್ರಹಿ ಯೋಗವು ವೃಶ್ಚಿಕ ರಾಶಿಯವರಿಗೆ ರಾಜಯೋಗದ ಫಲವನ್ನು ನೀಡಲಿದೆ. ಮಂಗಳನ ಧೈರ್ಯ ಮತ್ತು ಶನಿದೇವನ ಶಿಸ್ತು ನಿಮ್ಮಲ್ಲಿ ಮನೆ ಮಾಡಲಿದೆ. ಈ ಪುಣ್ಯ ಸಮಯದಲ್ಲಿ ನಿಮ್ಮ ಮನಸ್ಸು ಸದಾ ದೈವಿಕ ಚಿಂತನೆಯಲ್ಲಿರಲಿ. ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಜೈ ಹನುಮಾನ್ ಅಥವಾ ಓಂ ನಮಃ ಶಿವಾಯ ಅಂತ ಬರೆಯುವ ಮೂಲಕ ನಿಮ್ಮ ಸಕಾರಾತ್ಮಕತೆಯನ್ನು ವ್ಯಕ್ತಪಡಿಸಿ. ನೀವು ಎಷ್ಟು ಶ್ರದ್ಧೆಯಿಂದ ದೇವರನ್ನು ಸ್ಮರಣೆ ಮಾಡ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಅಡೆತಡೆಗಳು ನಿವಾರಣೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಯ ಹೊಳೆ ಹರಿಯಲಿದೆ. ಆರೋಗ್ಯದ ವಿಷಯದಲ್ಲಿ ಕೂಡ ಸುಧಾರಣೆ ಅನ್ನೋದು ಕಂಡುಬರುತ್ತೆ. ದೀರ್ಘಕಾಲದ ಗುಪ್ತ ರೋಗಗಳು ಅಥವಾ ಹೊಟ್ಟೆಯ ಸಮಸ್ಯೆ ಏನಾದರೂ ಇದ್ದರೆ ಉಪಶಮನ ಅನ್ನೋದು ದೊರೆಯಲಿದೆ. ಬಂಧುಗಳೇ, ವೃಶ್ಚಿಕ ರಾಶಿಯವರಿಗೆ ಈಗ 48 ಗಂಟೆಗಳು ಪವಾಡದ ಸಮಯ. ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುವಂತಾಗಿದೆ ಮತ್ತು ಅವರ ಪ್ರತಿಭೆಯಿಂದ ನಿಮಗೆ ಕೀರ್ತಿ ಅನ್ನೋದು ಬರಲಿದೆ. ಸಂಗಾತಿಯೊಂದಿಗೆ ಇದ್ದ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೋನ್ಯತೆ ಅನ್ನೋದು ಹೆಚ್ಚಾಗಲಿದೆ. ಅವಿವಾಹಿತರಿಗೆ ಅವರ ಮನಸ್ಸಿಗೆ ಒಪ್ಪುವಂತಹ ಬಾಳ ಸಂಗಾತಿ ಸಿಗುವ ಯೋಗ ಇದೆ. ಈ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ದಿಟ್ಟ ನಿರ್ಧಾರ ತೆಗೆದುಕೊಂಡ್ರೂ ಅದರಲ್ಲಿ ವಿಜಯ ನಿಮ್ಮದೇ ಆಗಿರುತ್ತೆ. ಆದರೆ ನೆನ್ಪಿಡಿ, ಈ ಅವಕಾಶವನ್ನು ಈಶ್ವರನ ಪ್ರಸಾದ ಅಂತ
ಭಾವಿಸಿ. ನಿಮ್ಮ ಶ್ರಮಕ್ಕೆ ಮಂಗಳ ದೇವನ ರಕ್ಷೆ ಇದೆ. ನಿಮ್ಮ ಸುತ್ತಲಿರುವ ಹಿತಶತ್ರುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಸೂರ್ಯನಿಗೆ ಗ್ರಹಣ ಹಿಡಿದ್ರೂ ಅದು ಶಾಶ್ವತವಲ್ಲ ಎಂಬುದು ನೆನಪಿರಲಿ. ಕೊನೆಯದಾಗಿ ನಿಮ್ಮ ಜೀವನದ ಈ ಸುವರ್ಣ ಕ್ಷಣವನ್ನು ಭಕ್ತಿಯಿಂದ ಬರಮಾಡಿಕೊಳ್ಳಿ. ಸಮಾಧಾನ ನಿಮ್ಮ ಒಡನಾಡಿ ಆಗಿರಲಿ. ದೈವಿಕ ಶಕ್ತಿ ನಿಮ್ಮ ಮನೆ ಬಾಗಿಲು ತಟ್ತಾ ಇದೆ. ನಿಮ್ಮ ಕಷ್ಟದ ದಿನಗಳು ಕಳೆದು ಹೋಗಿವೆ, ಸುಖದ ದಿನಗಳು ಆರಂಭವಾಗಿವೆ. ಮಂಗಳದೇವನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಈ ಭವಿಷ್ಯವಾಣಿಯನ್ನು ನಂಬಿ ಮುನ್ನಡೆಯಿರಿ. ನಿಮ್ಮ ಜೀವನದಲ್ಲಿ ನೀವು ಕಾಣಲಿರುವ ಪವಾಡಗಳನ್ನು ಕಂಡು ನೀವೇ ಮೌನವಾಗಿರ್ತೀರ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ವೃಶ್ಚಿಕ ರಾಶಿಯ ಹಿತೈಷಿಗಳಿಗೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಮಂಗಳವಾಗಲಿ, ನಿಮ್ಮ ಬಾಳು ಬಂಗಾರವಾಗಲಿ ಎಂದು ನಾವು ಹಾರೈಸ್ತೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.